ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ಇವತ್ತು ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಮದುವೆಗೆ ಹೋಗ್ತಿದ್ದೀನಿ. ಯಾರು ಮದುವೆ ಅಂತ ಫುಲ್ ವೀಡಿಯೋದಲ್ಲಿ ನೋಡಿ. ನಾನು ದುರ್ಗಕ್ಕೆ ಹೋಗಿದ್ದು ಮದುವೆಗೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದೆ. ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಒಬ್ಬನ ಅಣ್ಣ ಬಂದಿದ್ದರು. ಅಲ್ಲಿ ಹೋದಾಗ ಆಗಲೇ ಬಳೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದರು. ಬಳೆ ಹಾಕಿಸ್ಕೊಂಡೆ. ಆಮೇಲೆ ನನ್ನ ಲಗೇಜ್ ಎಲ್ಲ ತೊಗೊಂಡು ನಾನು ಪೂಜೆ ಎಲ್ಲ ಮದುವೆ ಮೇಲೆ ಗೊತ್ತಿರುತ್ತಲ್ಲ, ಫುಲ್ ರಶ್ ಇರುತ್ತೆ. ಹಾಗಾಗಿ ಪೂಜಾ ಅವ್ರ ರಿಲೇಟಿವ್ಸ್ ಮನೆಗೆ ಬಂದ್ವಿ. ಆ ರೋಡಲ್ಲೇ ಇತ್ತು. ಹಾಗಾಗಿ ಅಲ್ಲಾದರೆ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಗೆಲ್ಲ ತೊಗೊಂಡು ಬಂದ್ವಿ. ಇದು ಅವ್ರ ಶಾಸ್ತ್ರ. ಚಪ್ರಕ್ಕೆ ಈ ಥರ ಕಟ್ತಾರೆ ಅಂತೆ ಮೇಲ್ಗಡೆ. ಮುಸ್ಲಿಮ್ಸ್ ಆಲ್ಮೋಸ್ಟ್ ಈ ಥರ ಕಟ್ತಾರಲ್ಲ ಆ ಥರ. ಇವ್ರು ಲಂಬಾಣಿಸ್ ಅಲ್ವಾ, ಲಂಬಾಣಿ ಶಾಸ್ತ್ರ ಮಾಡ್ತಾರೆ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಲಂಬಾಣಿ ಮದುವೆ ನೋಡ್ತಾ ಇರೋದು. ಇವು ವಿಡಿಯೋ ತುಂಬ ಚೆನ್ನಾಗೈತೆ, ಫುಲ್ ನೋಡಿ. ಗಂಡಿನ ಕಡೆಯವ್ರು ಬಂದಿದ್ದರು. ಹಾಗಾಗಿ ಅಲ್ಲಿ ಟೆಂಪಲ್ ಹತ್ರ ಇದ್ದರು. ಅವ್ರನ್ನ ಕರ್ಕೊಂಬರೋಕ್ಕೋಸ್ಕರ ಈ ವೆಲ್ಕಮ್ ಪ್ರೋಗ್ರಾಮ್ ಥರ ಅನಿಸುತ್ತೆ. ಹೋಗಿ ಅಲ್ಲಿ ಕರ್ಕೊಂಬರ್ಬೇಕಿತ್ತು. ಮತ್ತು ಅವ್ರದ್ರಲ್ಲಿ ಶಾಸ್ತ್ರ ಏನು ಅಂತ ಅಂದರೆ ಅವರೆಲ್ಲ ಬಂದು ಅಳ್ತಾರೆ. ನನಗೆ ಏನಕ್ಕಂತ ರೀಸನ್ ಗೊತ್ತಿಲ್ಲ, ನಾನು ಯಾರನ್ನೂ ಕೇಳಿಲ್ಲ. ಏನಾದರೂ ಗೊತ್ತಾದರೆ ನಿಮಗೆ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ನೋಡಿ, ಈ ಥರ ಅಳ್ತಾ ಇರ್ತಾರೆ. ಆ್ಯಕ್ಚುಲಿ ಅದು ಪೂಜಾ ಅಮ್ಮ ಅವ್ರು ಈ ಥರ ಮಾಡ್ತಾಯಿದ್ದಾರೆ. ಅದು ಶಾಸ್ತ್ರ ಅವ್ರದ್ರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಮತ್ತು ಇವ್ರದ್ರಲ್ಲಿ ಜಾಸ್ತಿ ಹಾಡು ಹೇಳ್ತಿರ್ತಾರೆ. ಹಳೆ ಇರ್ತಾರಲ್ಲ, ಹಳೆ ಕಾಲದವರೆಲ್ಲ. ನೋಡಿ ಹೆಂಗೆ ಆಡ್ತಿದ್ದಾರೆ. ಆಮೇಲೆ ಅವನ್ನೆಲ್ಲ ಮನೆ ಹತ್ರ ಕರ್ಕೊಬಂದರು. ಹುಡುಗಿಗೆ ಫೇಸ್ ತೋರಿಸಂಗಿಲ್ವಲ್ಲ, ಹಾಗಾಗಿ ಎಲ್ಲ ಮುಖ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಅವ್ರು ಬಟ್ಟೆ ಹಾಕಿದ್ರು. ಅವ್ರದ್ದು ಲಂಬಾಣಿದಿದೆಯಲ್ಲ, ಆ ಬಟ್ಟೆ ಹಾಕಿ ಅವಳಿಗೆ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ಬಟ್ ನೋಡೋಕೆ ಇಂಟ್ರೆಸ್ಟ್ ಆಗಿತ್ತು. ಏನೇನೋ ಸಂಪ್ರದಾಯಗಳು, ಒಂದೊಂದು ಕಡೆ ಒಂದೊಂದು ಕ್ಯಾಸ್ಟಲ್ಲಿ ಒಂದೊಂದು ಥರ. ನೋಡೋಕೆ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಮದುವೆ ಗಂಡು ಮನೆ ಮುಂದೆ ಕುತ್ಕೊತಾರೆ. ಅವರಿಗೆ ಬೂಂದಿಲಿ ಕೊಡ್ತಾರೆ. ತಟ್ಟೆಲಿ ಬೂಂದಿ ಹಾಕಿ ಕೊಡ್ತಾರೆ. ಎಲ್ಲ ಹುಡುಗರೆಲ್ಲ ಬಂದು ತಿನ್ನಬೇಕು ಬೆಡ್ಶೀಟ್ ಹೊತ್ಕೊಂಡು. ಅದೇನು ಶಾಸ್ತ್ರ ನನಗೆ ಕ್ಲೀನಾಗಿ ಗೊತ್ತಾಗಲಿಲ್ಲ, ಬಟ್ ಚೆನ್ನಾಗಿತ್ತು. ಆಮೇಲೆ ಇದು ಜೋಡಿ ಕೂರಿಸಿ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರಲ್ಲ, ಆ ಥರ ಮಾಡ್ತಿದ್ದಾರೆ. ಇದು ಮಾರ್ನಿಂಗು ನೈಟ್ ಇನ್ನೂ ಏನೇನೋ ಶಾಸ್ತ್ರ ಮಾಡ್ತಿದ್ರು. ಬಟ್ ನೋಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಮಲಗಿದ್ದೇನೆ 2 o'clock 1:30 ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ರೆಡಿ ಆಗಬೇಕಲ್ಲ ಮುಹೂರ್ತಕ್ಕೆ. ದಿಸ್ ಈಸ್ ಮೈ ಔಟ್ಫಿಟ್. ನಾನು ಇಷ್ಟು ಕ್ಯೂಟ್ ಆಗಿದ್ದೀನಲ್ಲ. ನೈಟ್ ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ ಯಾವ ಥರ ಡೆಕೋರೇಷನ್ ಮಾಡಿದಾರಂತ. ಚೆನ್ನಾಗಿ ಮಾಡಿದರು. ಆಮೇಲೆ ನಾವು ತಿಂಡಿ ತಿನ್ನೋಕೆ ಹೋಗಿದ್ವಿ 10 ಗಂಟೆಗೆ. ಹುಡುಗಗೆ ಫೋಟೋಶೂಟ್ ಸ್ವಲ್ಪ ಮಾಡ್ತಾಯಿದ್ರು ಮುಹೂರ್ತದ ಮುಂಚೆ. ಚೆನ್ನಾಗಿ ಕಾಣ್ತಾಯಿದ್ರು ಕಪಲ್ಸ್ ಕ್ಯೂಟಾಗಿ. ಆಮೇಲೆ ಮುಹೂರ್ತಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಹುಡುಗ ಎಲ್ಲ ಬಂದಿದ್ದರು. ಮದುವೆ ಆಯಿತು ಚೆನ್ನಾಗಿ, ಎಲ್ಲ ಖುಷಿಯಾಗಿ. ಅದೇನು ನಾವು ಊಟ ಮಾಡೋಕ್ಕೆ ಹೋದ್ವಿ. ಇವಳು ಬಕ್ಕಸರಿ ಇವಳು. ಅವಾಗಿಂದ ಕಲ್ತಿದ್ಲು ಊಟ ಮಾಡಿ. ಅಷ್ಟೊತ್ತಾದ್ಮೇಲೆ ಊಟ ಮಾಡಿದ್ದು ಅಂತ ಬಂದೆ ಫ್ರೆಂಡ್ಸ್. ಈಗ ಮನೆಯೆಲ್ಲ ನೋಡೋಕ್ಕಾಗ್ತಿಲ್ಲ. ಎಲ್ಲ ಒನ್ ಡೇಗೆ ನಮ್ಮ ಮನೆಯೆಲ್ಲ ಚಿತ್ರ ಮಾಡಿಬಿಟ್ಟಿದ್ದಾರೆ ನೋಡ್ರಿ. ಬಾಕ್ಸ್ಗಳು ಇವು. ಆ್ಯಂಡ್ ಮತ್ತೆ ಏನು ಗೊತ್ತಾ, ನಿಗೊಂದು ಪ್ರೀಟಿ ಆಗಿರೋದು ತೋರಿಸ್ತೀನಿ ನೋಡಿ, ಕ್ಯೂಟಾಗಿ. ಓರಿಯೋ ಇಲ್ಲೋಡಿಲಿ. ಇದು ನಮ್ಮ ಮನೆ ಫ್ರೆಂಡಿಂದಂತೆ. ಯಾವುದೋ ಊರಿಗೆ ಇಡಬೇಕಿತ್ತು, ಬಸ್ ಮಿಸ್ ಆಗಿ ಇವತ್ತು ಇಲ್ಲೇ ಸ್ಟೇ ಆಗುತ್ತೆ. ಕ್ಯೂಟಿಯಾಗಿದೆ ನೋಡಿ. ಬೈಲಿ ಓರಿಯೋ. ಜುಟ್ಟು ಬೇರೆ ಇದೆ, ಇದಕ್ಕೆ ಜುಟ್ಟು ಬೇರೆ ಇದೆ. ಚೆನ್ನಾಗಿದೆ. ನಾಳೆ ಹೋಗುತ್ತೆ. ಈಗ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಲ್ಲ ಮಿಸ್ಸಿ ಆಗಿದೆ. ಅಡುಗೆ ಮಾಡಬೇಕು. ಇದು ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.